ಇವತ್ತು ಎಕ್ಸಾಮ್ ಇಲ್ಲ ಅಂತ ಮಸ್ತ್ ನಿದ್ದೆ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋಕೆ ಆದರೂ ನಮ್ಮ ಮಮ್ಮಿ ಈ ಹುಡುಗರನ್ನ ಹೊಲಕ್ಕೆ ಬಿಟ್ಟು ಬಾ ಅಂತಂದ್ಲು. ಸೊ ನಾ ಇವ್ರನ್ನ ಹೊಲಕ್ಕೆ ಬಿಡಾಕ ನಾವು ಹಂಗೆ ಬಿಟ್ಟು ಗಾಡಿ ಹೊಳಿಸ್ಕೊಂಡು ಮನೆಗೆ ಹೋಗಾತಿದ್ದೆ. ಸೊ ನಾ ಇವತ್ತು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಸ್ವಲ್ಪ ನನ್ನ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಬರ್ಬೇಕಂತೆ ಮನೆಗೆ ಹೊಂಟಿದ್ದೆ. ಬಟ್ ಅಷ್ಟರೊಳಗೆ ಒಂದು ಕೆಲಸ ಬರ್ತೈತಿ, ಏನಂತಂದ್ರೆ ಅಷ್ಟೊಳಗೆ ಹೊಲಕ್ಕೆ ಬರ್ಬೇಕಾಗಿ ಹೋಗಿದ್ರು. ಸೊ ಹಾಗಾಗಿ ನಾನು ವಾಪಸ್ ಅದನ್ನು ಕೊಡಾಕಂತ ಬಂದೆ. ಅದನ್ನ ಕೊಟ್ಟು ಹೊಳ್ಳಿ ನೋಡೋ ಅಷ್ಟರಲ್ಲಿ ನೀರು ಬಂದಿತ್ತು ಹೊಲಕ್ಕೆ. ನೋಡಿದೆ ಬೇರೆದವ್ರ ಹೊಲಕ್ಕೆ ನೀರು ಬಿಟ್ಕೊಂಡಿದ್ರು, ಮುಂದೆ ಅಲ್ಲಿ ಕಡ್ಲಿ ಬಿತ್ತಿದ್ರು. ಸೊ ಅದಕ್ಕೆ ನೀರು ಹಾಸತ್ತಾರೆ. ಸೊ ಮತ್ತು ಇದು ಹತ್ತಿ ಹೆಂಗೈತಿ ಅಂತ ನೀವು ಹೇಳಬೇಕು. ಇವಾಗ ಎಲ್ಲ ಬೆಳೆಸ್ಯಾರ. ಸೊ ಅದನ್ನ 3ನೇ ತಳಿ ಬರೋದ್ರಿಂದ ನೀರು ಅದನ್ನ ವಾಪಸ್ ಬಿಡಾಕ ರೆಡಿಯಾಗಿ ಬಂದಿದ್ದ ಕೋರ್ಟ್ ಸರ್ಕಲ್ಗೆ ನಮ್ಮ ದೋಸ್ತ್ ಬರ್ತಾನಿದ್ದ. ಸೊ ನಾ ಏನು ಹೇಳತ್ತೀನಿ ಅಂತಂದ್ರೆ ಸ್ವಲ್ಪ ವಿಷಯ ಹೇಳತ್ತಿದ್ದೆ, ಬಟ್ ಅಲ್ಲಿ ಸೌಂಡ್ ಭಾಳ ಆಗಿದೆ ಅಂತ ನನ್ನ ವಾಯ್ಸ್ ರೆಕಾರ್ಡ್ ಸರಿಯಾಗಿ ಆಗಿಲ್ಲ. ನಾನು ಕುಂತು ಸಾಕಾಗಿತ್ತು. ಸೊ ನಮ್ಮ ದೋಸ್ತ್ ಬರಾತಿರ್ಕಿಲ್ಲ, ಅವ್ನ ಮೇಲೆ ಭಾಳ ಸಿಟ್ಟು ಬಂದಿತ್ತು. ಅದಕ್ಕೆ ಹಂಗಾಗಿ ಕಾಯ್ಕೊಂತ ಅದನ್ನ ಹಂಗೆ ಬೈಯಾತಿದ್ದೆ. ಸೊ ಒಂದು 15ರಿಂದ 20 ನಿಮಿಷ ವೇಟ್ ಮಾಡ್ತಿದ್ದೆ. ಆಮೇಲೆ ಕಿರಣ ಬಂದು ಆಮೇಲೆ ನಾವು ಹಾಸ್ಟೆಲಿದ್ದ ಸ್ವಲ್ಪ ಕೆಲಸ ಇದ್ದ ಅಪ್ಲಿಕೇಶನ್ ಬಗ್ಗೆ ಕೇಳಕ್ಕೆ ಹೋಗಿದ್ವಿ. ಬಂದು ಕಿರಣ್ ಹಾಸ್ಟೆಲ್ ಕಿರಣ್ ಹಾಸ್ಟೆಲ್ ಊಟ 7:30 ಆಗಿತ್ತು. ಸೊ ನಾವು ಬಸ್ ಹತ್ರ ಬಂದ್ವಿ. ಸಮಾಜ ಕಲ್ಯಾಣ ಇಲಾಖೆ ಹೋಗ್ಬೇಕು. ಅಣ್ಣ ಫಿಲ್ಮ್ ನೋಡಾತಿದ್ದ, ಬಸ್ ಎಲ್ಲ ಖಾಲಿ ಇತ್ತು. ನಾನು ಸುಮ್ಮನೆ ಕುಂತು ಆತ ಪಿಕ್ಚರ್. ನಾವು ಅಲ್ಲಿಂದ ಇಳಿದು ಈ ರೋಡು ನ್ಯಾಷನಲ್ ಲೈಬ್ರರಿ ಹತ್ರ ಇದೆ. ಈ ರೋಡ್ ಹತ್ರನೇ ನಡ್ಕೊತ ಹೋದ್ರೆ ನಮಗೆ ಸಮಾಜ ಕಲ್ಯಾಣ ಇಲಾಖೆ ಸಿಗುತ್ತೆ. ಸೊ ನಾವು ಜಸ್ಟ್ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಕನ್ನಡನೇ ಮಾತಾಡತ್ತೀವಿ. ಇವಾಗ ತಾನೇ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದೀವಿ. ನಂದು ಹಾಸ್ಟೆಲ್ ಅಪ್ಲಿಕೇಶನ್ ಏನೈತಿ ಅದು ಕ್ಯಾನ್ಸಲ್ ಮಾಡಕ್ಕಂತ ಹೋಗಿದ್ವಿ. ಕ್ಯಾನ್ಸಲ್ ಮಾಡಿಸೀವಿ. ಅವ್ರು ಮೇಡಮ್ ಅವ್ರು ವಾಪಸ್ ನಮಗೆ ಮಂಗಳವಾರ ಬಾ ಅಂತಂದಾರ. ನೋಡ್ತೀವಿ ಮಂಗಳವಾರ ಹೋಗಿ ಏನಕ್ಕೈತಿ ಅಂಥೇಳಿ. ಇಷ್ಟು ಹೇಳ್ತೀನಿ. ಬಾಯ್.